ವಿಘ್ನೇಶಾಯ ಸರಸ್ವತಿ ಪಾರ್ವತಿ ಗುರುವೇ ನಮಃ. ದಕ್ಷಿಣಾಮೂರ್ತಿ ದೇವಾನಾಂ ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ವಿಜಯೀ ಭವ. ವಂದಿಸುವೆ ಶಾರದೆಗೆ ಚಕ್ರಾದ್ಯಮರರಿಂಗರೈ. ನಾಂದಿಯೊಳು ವರವ್ಯಾಸ ಮುನಿ ಪದದೊಂದು ಕಾನತನಾಗಿ ಕವಿಗಳ ಸಂದಳಿಯ ಬರಬಹುದು ಬೇಳುವೆ ನೀ ಕಥಾಮೃತವಾಂ. ಪಡವಿಗುತ್ತಮವಾದ ಇಡಗುಂಜಿಪುರದಲ್ಲಿ ಸ್ಥಿರವಾಗಿ ನೆಲಸಿಗ ಒಡೆಯ ವಿಘ್ನೇಶಗೆ ಜಯ 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 ಜಯ. ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ಬಂದನು ದೇವ
ಧರ್ಮದ ರಕ್ಷಣೆಗೋಸ್ಕರವಾಗಿ ಯುಗ ಯುಗಗಳಲ್ಲೂ ಬಗೆ ಬಗೆಯ ಅವತಾರವನ್ನು ತಾಳಿದವನು ನಾನು. ಈ ದ್ವಾಪರದಲ್ಲೂ ಕೃಷ್ಣ ಎನ್ನುವ ಅಭಿಧಾನದಿಂದ ಬೆಳೆದಿದ್ದೇನೆ. ನನ್ನ ಮೂಲ ಉದ್ದೇಶ ಧರ್ಮದ ರಕ್ಷಣೆ, ಭೂಭಾರ ಹರಣ, ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ ಇದನ್ನೇ ಮೂಲೋದ್ದೇಶವಾಗಿ ಇಟ್ಟುಕೊಂಡಂತಹ ಸಂದರ್ಭದಲ್ಲಿ ಮಗದನ ಸೆರೆಯಲ್ಲಿದ್ದಂತ ಒಬ್ಬ ಅರಸು ಮಗ ಬಂದು ಓಡಾಡುತ್ತಾ ಬೇಡಿಕೊಂಡ. ಅವನ ಕೈದಿಯಾಗಿದ್ದಾತ. ಅವನ ಸೆರೆಮನೆಯಲ್ಲಿ 87 ಮಂದಿ ಅರಸು ಕುವರರು ಬಂದಿಯಾಗಿದ್ದರು. ಅವರ ನೇತಾರನಾಗಿ ನನ್ನ ಬಳಿಗೆ ಯುವ ಬಂದು ಬೇಡಿಕೊಂಡದ್ದು ಮಗದನ ಉಪಟಳದಿಂದ, ಅವನ ಸೆರೆವಾಸದಿಂದ ನಮಗೆ ಮುಕ್ತಿಯನ್ನ ಕರುಣಿಸು ಎನ್ನುವುದಾಗಿ ಬಂದಂತ ಅವನಿಗೆ ಆಶ್ವಾಸನೆಯನ್ನ ಕೊಟ್ಟಿದ್ದೇನೆ. ಇಂದೇ 8 ದಿವಸದ ಒಳಗಾಗಿ ಆ ಮಾಗದನನ್ನ ಕೊಲ್ಲುತ್ತೇನೆ ಎನ್ನುವುದಾಗಿ ಭರವಸೆಯನ್ನ ಹೇಳಿ ಕಳುಹಿಸಿದ್ದೇನೆ. ಅವ ಹೋದ ತರುವಾಯ ಇತ್ತ ಇಂದ್ರಪ್ರಸ್ಥದಿಂದ ಧರ್ಮರಾಯನಿಂದ ಕಳುಹಿಸಲ್ಪಟ್ಟಂತ ಇಂದ್ರಸೇನ ಬಂದ. ಧರ್ಮರಾಯನು ಬರಬೇಕು ಎನ್ನುವುದಾಗಿ ನನ್ನನ್ನು ಕರೆ ಕಳುಹಿಸಿದ್ದಾನೆ ಎಂದ. ಹೋಗಿ ನೋಡಿದ್ರೆ ಅವನಿಗೆ ನಾರದರ ಉಪದೇಶವಾಗಿದೆ. ಸ್ವರ್ಗದಲ್ಲಿ ಪಾಂಡು ಚಕ್ರವರ್ತಿಗೆ ಸರಿಯಾದಂತ ಸದ್ಗತಿ ಸಿಗಲಿಲ್ಲ. ಅದಕ್ಕಾಗಿ ರಾಜಸೂಯ ಅಧ್ವರವನ್ನ ಮಾಡಬೇಕು ಎನ್ನುವುದಾಗಿ ನಿರೂಪವನ್ನ ಇತ್ತರು. ಅವನು ಸಂಕಲ್ಪ ಮಾಡಿಕೊಂಡಿದ್ದಾನೆ. ಆದ್ರೆ ಸಂಕಲ್ಪ ಮಾತ್ರದಿಂದಲೇ ಸಾಧಿಸ್ಲಿಕ್ಕೆ ಆಗುವುದಿಲ್ಲ ಎನ್ನುವುದಾಗಿ ಹೇಳಿದೆ ನಾನು ಅವನಿಗೆ. ಯಾಕೆಂದ್ರೆ ರಾಜಸೂಯ ಅಧ್ವರಕ್ಕೆ ಎಲ್ಲ ಅರಸು ಮಕ್ಕಳ ಒಪ್ಪಿಗೆ ಬೇಕು, ಸಹಮತ ಬೇಕು. ಯಾರು ಒಪ್ಪುತ್ತಾರೆ? ಕೌರವಾದಿಗಳು ಒಪ್ಪುತ್ತಾರೆಯೇ? ಖಂಡಿತವಾಗಿಯೂ ಒಪ್ಪಲಿಕ್ಕಿಲ್ಲ. ದಾಯಾದ್ಯರು, ಮತ್ಸರ ಅವರಲ್ಲಿ. ಆದರೂ ಭೀಷ್ಮರ ಆದೇಶದಿಂದ ಒಂದೊಮ್ಮೆ ಒಪ್ಪಿಯಾದರು. ಇನ್ನು ತುರುಳರಾದಂತ ಶಿಶುಪಾಲ, ದಂತವಕ್ರ, ಮಾಗದರಿದ್ದಾರೆ. ಅವರನ್ನೆಲ್ಲ ಎದುರು ನಿಲ್ಲಿಸಿ ಎದುರು ಹಾಕಿಕೊಂಡು ರಾಜಸೂಯ ಅಧ್ವರವನ್ನು ಮಾಡುವುದು ಅಷ್ಟು ಸುಲಭವಲ್ಲ ಅಂತ ಹೇಳಿದೆ. ಯಾಕೆಂದ್ರೆ ಆ ಮಾಗದನಿಂದಲೇ
ನಾನು 17 ಬಾರಿ ಓಡಿ ಹೋದವ ನಾನು. ಓಹೋ. ಅವನ ಸಾಮರ್ಥ್ಯಕ್ಕೆ ಹೆದರಿ ಓಡಿ ಹೋದದ್ದು ಬೇರೆ. ಆದ್ರೆ ಆ ಮಾಗಧನನ್ನ ಕೊಲ್ಲುವುದು ಅಷ್ಟು ಸುಲಭವಲ್ಲ ಅಂತ ಹೇಳಿದೆ. ಆಗ ಭೀಮಸೇನ ಭರವಸೆಯ ಮಾತನಾಡಿದ್ದಾನೆ. ಮಾಗಧನನ್ನ ನಾನು ಕೊಲ್ಲುತ್ತೇನೆ, ಉಳಿದಂತ ಅರಸು ಮಕ್ಕಳನ್ನ ಆ ಪಾತ್ರ ಕೊಲ್ಲುತ್ತೇನೆ